ಸರ್ ನಮಸ್ತೆ. ನಮಸ್ಕಾರ ಸರ್. ಭಾಗವತರು ಅಂತಂದಾಗ ಮೊದಲು ನಿಮ್ಮ ಪರಿಚಯ ಒಂದು ಭಾಗವತಕ್ಕಿಂದನೇ ಶುರುವಾಗ್ಬಿಡಿ. ಗಜಮುಖನ ನಿನ್ನ ಪಾದವನೆನೆವೆ, ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲಾವೋ, ಓ ದೇವ ದೇವರ ದೇವನಲ್ಲಾವೋ. ಗಜಮುಖನ ನಿನ್ನ ಪಾದವನೆನೆವೆ, ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ತುಂಬಾ ಚೆನ್ನಾಗಿ ಹಾಡಿದ್ರಿ ಅಂತ ಹೇಳುವಷ್ಟು ದೊಡ್ಡವನು ನಾನಲ್ಲ, ಸುಬ್ರಹ್ಮಣ್ಯ ಹೆಬ್ಬಾರ್ ಅವರೇ. ಈ ಪ್ರಶ್ನೆ ಎಷ್ಟರ ಮಟ್ಟಿಗೆ ಇದು ಪ್ರಸ್ತುತ ಅಥವಾ ಅಪ್ರಸ್ತುತ ಅಂತ ನನಗೂ ಗೊತ್ತಾಗ್ತಿಲ್ಲ. ಕಲಾವಿದ ಆಗಿರ್ಬೋದು ಅಥವಾ ಭಾಗವತರಾಗಿರ್ಬೋದು, ಅದ್ಭುತವಾದಂಥ ಆ ಕಂಠ ಸಿರಿರ್ಬೋದು ಅಥವಾ ಕುಣಿತವನ್ನು ತೋರಿಸಿದಾಗ ಪ್ರೇಕ್ಷಕ ಚಪ್ಪಾಳೆ ತಟ್ಟೋದು ಸರಿನಾ ತಪ್ಪ? ಪ್ರೇಕ್ಷಕ ಚಪ್ಪಾಳೆ ತಟ್ಟುವುದು ಕಲಾವಿದನಿಗೆ ಸ್ಫೂರ್ತಿ ಕೊಡಲಿಕ್ಕೆ ಅಂತ. ಈಗ ಸಂತೋಷ ಆದರೂ ಚಪ್ಪಾಳೆ ತಡ್ತಾರೆ, ನಗಾಡ್ತಾರೆ. ಅವನ ಭಾವನೆಯನ್ನು ವ್ಯಕ್ತಪಡಿಸಿಕೊಳ್ಳುವಂತ ಕೊಡ್ಲಿಕ್ಕೆ ಅದೊಂದು ಅವಕಾಶಗಳು. ಈಗ ಆ ಪ್ರೇಕ್ಷಕನಾಗಿ ಬರುವುದೇ ತನ್ನ ಎಲ್ಲ ಚಿಂತೆಗಳನ್ನು ದೂರ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮನಸ್ಸಿನ ನೆಮ್ಮದಿಯನ್ನು ತಂದುಕೊಳ್ಳಿಕ್ಕೆ ಉದ್ದೇಶವೇ ಬರುವುದು. ನಮಗೆ ಈಗ ನಾನೊಬ್ಬ ಕಲಾವಿದನಾಗಿ ಚಪ್ಪಳೆ ತಟ್ಟಲಿಲ್ಲ, ಏನೂ ಇಲ್ಲ, ಪ್ರತಿಕ್ರಿಯೆ ಇಲ್ಲ ಅಂತಾದರೆ ನಮಗೆ ನೀರಸ ಸಭೆ ಅಂತ ಅನಿಸ್ತದೆ. ನಮಗೆ ಚಪ್ಪಳೆ ತಟ್ಟಬೇಕು, ನಗಾಡಬೇಕು, ಈ ಹಾಸ್ಯ ಪ್ರಜ್ಞೆ ಇದ್ದವರು ಇಲ್ಲವಂತ ನೋಡಬೇಕು. ನಮ್ಗೆ ಅಂದ್ರೆ ಹಾಸ್ಯ ಬಂದ ನಗಾಡಿದರೆ ನಮ್ಗೆ ಸಂತೋಷ ಕೊಡುತ್ತೆ. ಈಗ ಒಂದು ಕುಣಿಯುವುದು ಅಥವಾ ಒಂದು ಮಾತಿಗೋ ಅಥವಾ ಒಂದು ಏನೋ ಒಂದು ಚಪ್ಪಾಳೆ ತಟ್ಟರೆ ನಮಗೆ ಖುಷಿ ಕೊಡುತ್ತೆ. ಕೆಲವರಿಗೆ ಅದು ತುಂಬ ಕಷ್ಟ ಅನಿಸುತ್ತೆ, ಅದು ನನಗೆ ಗೊತ್ತಿಲ್ಲ. ನಾನು ಒಬ್ಬ ಕಲಾವಿದನಾಗಿ ನಾನು ಅದನ್ನು ತುಂಬ ಇಷ್ಟಪಡ್ತೇನೆ. ನನಗೆ ಯಾರಾದ್ರು ನನ್ನ ಪದ್ಯ ಹೇಳಿದವಾಗ ಅಥವಾ ನಾನು ಅರ್ಥ ಹೇಳಿದವಾಗ ಅಥವಾ ನಾನು ವೇಷ ಮಾಡಿದವಾಗ ಚಪ್ಪಳೆ ತಟ್ಟಿ ನಾನು ಖುಷಿ ಪಡ್ತೇನೆ ಅದನ್ನು. ನೀವು ಯಕ್ಷಗಾನ ಅಂದರೆ ವೇಷಧಾರಿನೂ ಆಗಿರೋದ್ರಿಂದ ನಾನು ಕೇಳೋದು ಇನ್ನೊಂದು ಏನು ಅಂತಂದರೆ, ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಹೋಲಿಸಿದಾಗ ಆ ಮಾತುಗಳ ದಾಟಿ ಅಂದರೆ ಆ ಕಥೆಯನ್ನು ಬಿಟ್ಟು ಆಧುನಿಕತೆಯತ್ತ, ಈ ಕೆಲವೊಂದು ಕಡೆ ಯಾವುದೋ ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಯಾವುದೋ ಸಿನಿಮಾ ಆ್ಯಕ್ಟರ್ಗಳದ್ದು ಧ್ವನಿಯನ್ನು ಇಮಿಟೇಟ್ ಮಾಡುವಂಥದ್ದು ಮಾಡ್ತಾರೆ. ಬಟ್ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಾನು ಕಲಾವಿದನ ದೂಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ, ನೀವು ಹೇಳಿದಾಗ ಹಿಂದೆ ಕೇವಲ ಪೌರಾಣಿಕ ಪ್ರಸಂಗಗಳು ಮಾತ್ರ ಇತ್ತು. ಅದಾದ ಮೇಲೆ ಹೊಸ ಪ್ರಸಂಗಗಳ ಸೃಷ್ಟಿ ಆದರೂ ಕೂಡ ಪೌರಾಣಿಕದ ಒತ್ತಿರ್ತಿತ್ತು ಅದಕ್ಕೊಂದು, ಅಥವಾ ಪೌರಾಣಿಕಕ್ಕೆ ಸಮನಾದಂಥ ಒಂದು ಪ್ರಸಂಗಗಳ ಸೃಷ್ಟಿ ಅಂದರೆ ಬರಿತಾ ಇದ್ರು ಕವಿಗಳು. ಅದಾದ ಮೇಲೆ ಸ್ವಲ್ಪ 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 ಮುಂದೆ ಬರ್ತಾ ಯಾವುದೋ ಒಂದು ಚಲನಚಿತ್ರವನ್ನು ಬಟ್ಟಿ ಇಳಿಸಿ ಸ್ವಲ್ಪ ವ್ಯತ್ಯಾಸ ಮಾಡಿ ಪ್ರಸಂಗ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಈ ಪ್ರೇಕ್ಷಕರಲ್ಲಿ ಹಲವು ವಿಧ ಇದ್ದಾರೆ, ಒಂದೇ ಥರದ ಪ್ರೇಕ್ಷಕರಲ್ಲ. ಈಗ ಒಬ್ಬರಿಗೆ ರಾಮಾಯಣ ಮಹಾಭಾರತ ಅರ್ಥಾತ್ ನನಗೆ ಇಂಥ ಪ್ರಸಂಗಗಳು ಇಷ್ಟಪಡ್ತಾರೆ, ಕೆಲವರು ಹೊಸ ಪ್ರಸಂಗವನ್ನು ಇಷ್ಟಪಡ್ತಾರೆ, ಕೆಲವರು ಹಾಸ್ಯವನ್ನು ಇಷ್ಟಪಡ್ತಾರೆ, ಕೆಲವರು ಬರೀ ಹಾಡನ್ನು ಇಷ್ಟಪಡ್ತಾರೆ. ಅಲ್ಲಲ್ಲ, ಈಗ ನಾನು ಹೇಳೋದೇನು ಅಂತಂದರೆ, ಆಗಿನ ಕಾಲದಲ್ಲೂ ಹಾಸ್ಯಗಳಿದ್ದು ಯಕ್ಷಗಾನದಲ್ಲಿ ಅದಕ್ಕೂ ಪ್ರೇಕ್ಷಕರಿಂದ ಸಾಕಷ್ಟು ಚಪ್ಪಾಳೆಗಳು ಬರ್ತಿತ್ತು. ಆದರೆ ಈ
ಆಧುನಿಕತೆ ಅನ್ನೋ ದೃಷ್ಟಿಯಿಂದ ಈಗ ಜನ ಇಷ್ಟಪಡ್ತಾರೆ ಅನ್ನೋದು ನಾವು ಕಲಾವಿದ ಕೊಟ್ಟಾಗಲೇ ಗೊತ್ತಾಗುತ್ತಲ್ವಾ ಜನರಿಗೂ ಇಂಥದ್ದು ಒಂದು ಮಾತಾಡಬಹುದು ಅಂತ. ನಾವು ಬರೀ ಪ್ರೇಕ್ಷಕರನ್ನ ದೂಷಣೆ ಮಾಡೋದ್ರಲ್ಲೇ ಅರ್ಥ ಇಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ನೀವು ಹೇಳೋದು ಸರಿ ಉಂಟು, ಅದಕ್ಕಲ್ಲ ಅಂದ್ರೆ ಕಲಾವಿದನು ಹಾಗೆ ಆಯ್ತಲ್ಲಿ. ಈಗ ನೀವು ನಾನು ಯಾವ ಮಾತನ್ನು ಹೇಳಿದಾಗ ನಗಾಡ್ತೀರಿ ನೀವು, ಯಾವ ಮಾತನ್ನು ಹೇಳಿದಾಗ ನಾನು ಯಾವ ಪದ್ಯ ಯಾವ ರೀತಿಯಲ್ಲಿ ಹೇಳಿದ್ರೆ ನನಗೆ ನೀವು ಸಪೋರ್ಟ್ ಮಾಡ್ತೀರಿ, ಯಾವ್ದು ಜಾಸ್ತಿ ಪ್ರಚಾರ ಆಗ್ತದೆ, ನಿಮ್ಗೆ ಏನ್ ಅನ್ಸುತ್ತೆ? ಇದು ಸರಿ ಅನ್ಸುತ್ತೆ ತಪ್ಪು ಅನ್ಸುತ್ತೆ ನಿಮ್ಮನೆ ಕೇಳಿ? ನಾನೀಗ ಹೊಸ ಪ್ರಸಂಗವನ್ನು ದೂಷಿಸ್ಲಿಕ್ಕೂ ಸಾಧ್ಯ ಇಲ್ಲ, ನನ್ನ ಹತ್ರ ಒಪ್ಪಿಕೊಡ್ಲಿಕ್ಕೂ ಸಾಧ್ಯ ಇಲ್ಲ, ನನ್ನ ಮಿತಿಯಿಂದ ಮೀರಿದ್ದದು. ನಾನು ಈಗ ಯಾರಾದ್ರೂ ಕರೆದು ಹೊಸ ಪ್ರಸಂಗ ಪದ್ಯ ಹೇಳ್ಬೇಕಂದ್ರೆ ಹೇಳಲೇಬೇಕು, ಅನಿವಾರ್ಯತೆ. ನಾನು ಆಗೋದಿಲ್ಲ ಹೇಳಲಿಕ್ಕೂ ಆಗೋದಿಲ್ಲ. ಈಗ ನನ್ನ ನಾನು ಅನುಭವಿಸಿ ಹೇಳುದಂತ ನನ್ನ ಪೌರಾಣಿಕ ಪ್ರಸಂಗ ಇಷ್ಟ, ನಂಗೆ ಹೊಸ ಪ್ರಸಂಗದಲ್ಲಿ ಆಸಕ್ತಿ ಇಲ್ಲ, ಈ ಹೊರಗಿನ ಮಾತು ನನಗೆ ಆಸಕ್ತಿ ಇಲ್ಲ. ನನಗೆ ಯಕ್ಷಗಾನದ ಚೌಕಟ್ಟಿನ ಒಳಗಡೆ ಮಾತಾಡಬೇಕು, ಅದಷ್ಟನ್ನು ಮಾತ್ರ ಹಿತಮಿತವಾಗಿರಬೇಕು, ಯಾವುದು ಅತಿರೇಕ ಆಗಬಾರ್ದು ನನ್ನ ಅನಿಸಿಕೆ. ಬಟ್ ಈಗ ಪ್ರಪಂಚ ಹಾಗಿಲ್ಲ, ಎಲ್ಲವನ್ನು ಬಯಸ್ತಾ ಇದ್ದಾರೆ ಅಂತ ಅದು ಅನಿಸ್ತಾ ಇದೆ ನನಗೆ. ಓಕೆ, ಸುಬ್ರಾಯ ಹೆಬ್ಬಾರ್ ಅವರೇ, ತಮ್ಮ ಬಾಲ್ಯ, ತಮ್ಮ ಊರು, ಸೊ ಇಲ್ಲಿ ಊರಿಗೆ ಏನು ಬಂದ್ರಿ, ತಮ್ಮ ಪಯಣ, ಅದ್ರ ಬಗ್ಗೆ ಮಾತಾಡಿ. ನಾನು ಒಂದು ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದಂಥ, ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದಂಥ ಹುಡುಗ. ನಾನು ಕಿರಿಯವ, ನನ್ನಿಂದ ಹಿರಿಯವರು 3 ಜನ ಇದ್ದಾರೆ. ಊರು ಯಾವುದು? ನಂದು ಕೊಲ್ಲೂರಿಂದ ಬೈಂದೂರಿಗೆ ಹೋಗುವ ಮಧ್ಯೆ ಒಂದು ಊರು ಸಿಗುತ್ತೆ, ಹಳ್ಳಿ, ಒಂದು ಬಲಗೋಣು ಅಂತ, ಕುಗ್ರಾಮ. ಇವತ್ತಿಗೂ ಕೂಡ ಬಸ್ ಸಂಚಾರ ಇಲ್ಲ. ಕರೆಂಟ್ ಬಂದೆ ಒಂದು 15 ವರ್ಷ ಹಿಂದೆ. ಆ ಥರ ಕುಗ್ರಾಮ ಅದು. ನಾವು ನಡ್ಕೊಂಡು, ಇವಾಗಲೂ ಬಸ್ ಒಂದು ಬಂದು ಇಳ್ಕೊಂಡು ನಾವು 2 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು, ಹೊಳೆ ದಾಟಬೇಕು. ಇವಾಗಲೂ ನಮ್ಗೆ ವ್ಯವಸ್ಥೆ ಇಲ್ಲ. ಆ ಕುಗ್ರಾಮದಲ್ಲಿ ಬೆಳೆದವ. ನಮ್ಮ ಅಪ್ಪ ತಾಳಮಲ್ಲಿ ಅರ್ಥ ಹೇಳ್ತಿದ್ರು. ನನ್ನ ದೊಡ್ಡ ಅಣ್ಣ ಉಡುಪಿ ಕೇಂದ್ರದಲ್ಲಿ 2 ವರ್ಷ ಯಕ್ಷಗಾನ ಕಲಿತು, ಭಾಗವತಿಯನ್ನು ಕಲಿತು, 1 ವರ್ಷ ಮೇಳದ ತಿರುಗಾಟವನ್ನು ಮಾಡಿದ್ದಾನೆ. ಅದು ಬಿಟ್ಟು ಈಗ ಬೇರೆ ಡಿಪಾರ್ಟ್ಮೆಂಟ್ ತಗೊಂಡಿದ್ದಾನೆ. ನನ್ನ ತಾಯಿ ಮನೆಯಲ್ಲೂ ನನ್ನ ಮಾವ ಯಕ್ಷಗಾನ ಕಲಾವಿದರು, ಭಾಗವತರು ಚಂಡೆ ಮದ್ದಲೆ ಬಾರಿಸ್ತಿದ್ರು. ನಾನು ನೋಡಿದ್ದಲ್ಲ, ನನ್ನ ತಾಯಿಯ ತಂದೆ ಮೇಳದಲ್ಲಿ ಕೆಲಸ ಮಾಡ್ತಾ ಇದ್ರಂತೆ ಶ್ರೀವೇಶಧಾರಿಯಾಗಿ. ಒಂದು ರಕ್ತದಲ್ಲಿ ಉಂಟು. ಇನ್ನೊಂದು, ನಾನು ಯಕ್ಷಗಾನ ಕಲಿತು ಆದ ನಂತರ ನನ್ನ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ಮುಗಿದ ನಂತರ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಇದ್ದಿದ್ದರಿಂದ ಹೋಟೆಲ್ ಉದ್ಯಮಕ್ಕೆ ಹೋದೆ ನಾನು, ಮಹಾರಾಷ್ಟ್ರದ ಕಡೆಗೆ. ಅಲ್ಲಿ ಹೋಗಿ ಒಂದು 5 ವರ್ಷ ಕೆಲಸ ಮಾಡಿ ಪುನಃ ಬೆಂಗಳೂರಿಗೆ ಬಂದೆ. ಇಲ್ಲೂ ಹೋಟ್ಲ್ ಉದ್ಯಮದಲ್ಲಿದ್ದೆ. ಪುನಃ ಯಾಕೋ ಏನೋ ನನಗೆ ನನ್ನ ಅದೃಷ್ಟವೋ, ಯಾವುದು ಜನ್ಮದಲ್ಲಿ ಮಾಡಿದ ಪುಣ್ಯವೋ ಅಥವಾ ನಮ್ಮ ಹಿರಿಯವರು ಮಾಡಿದ ಪುಣ್ಯವೋ, ಯಕ್ಷಗಾನಕ್ಕೆ ಪುನಃ ನನಗೆ ಕರ್ಕೊಂಡು ಬಂತು. ಮತ್ತೆ ಬಂದ ಉದ್ಯೋಗ ಮಾಡ್ಕೊಳ್ಬಾರ್ದು ಅಂದ್ಕೊಂಡಿದ್ದೆ ಫಸ್ಟ್ ಬರುವಾಗ. ಒಂದು ಅಂಗಡಿ ಇಟ್ಕೊಂಡಿದ್ದೆ ನಾನು, ಅದನ್ನ ನಡೆಸೋದು, ಹವ್ಯಾಸಿಯಾಗಿ ಹೋಗುವುದು ಅಥವಾ ಸಮಯ ಇದ್ದಾಗ. ಈಗ ಅದೇ ನನಗೆ ಉದ್ಯೋಗ. ನನಗೆ 2 ಹೊತ್ತು ಊಟ ಕೊಡೋದು ಯಕ್ಷಗಾನವೇ ಆಗಿದೆ. ಯಕ್ಷಗಾನ ಇಲ್ಲದೆ ನಂಗೆ ಬದುಕೇ ಇಲ್ಲ ಅಂತ ಆಗ್ಬಿಟ್ಟಿದೆ. ಈಗ ಒಂದಿನ ಕಾರ್ಯಕ್ರಮ ಇಲ್ಲ, ಕ್ಲಾಸ್ ಇಲ್ಲ ಅಂತಂದ್ರೆ ನನಗೆ ಹೊತ್ತು ಕಳೀಲಿಕ್ಕೆ ಕಷ್ಟ. ಯಕ್ಷಗಾನ ಕ್ಲಾಸು ಕೂಡ ತಗೋತೀರಿ? ಇಲ್ಲೂ ಹವ್ಯಕದಲ್ಲೂ ನಾನೇ ಕ್ಲಾಸ್ ಮಾಡೋದು. ಹವ್ಯಕದಲ್ಲಿ ಹೆಜ್ಜೆ ಕ್ಲಾಸ್. ಹುಡುಗರು ಇದ್ದಾರೆ ಇಲ್ಲಿ 87 ಜನ ಇದ್ದಾರೆ. ಈಗ ನಾನು ಬರುವಾಗ 12 ಜನ ಇದ್ದಿದ್ರು. ಈಗ ನಾನು ನಿಮಗೊಂದು ಪ್ರಶ್ನೆ ಕೇಳದ್ನಲ್ಲ, ಅಂದ್ರೆ ಯಕ್ಷಗಾನ ಕೆಲವೊಂದು ತನ್ನದೇ ಆದಂತ ಚೌಕಟ್ಟನ್ನ ಬಿಟ್ಟು ಹೊರಗಡೆ ಹೋಗ್ತಾರೆ. ಇವತ್ತಿನ ಕಲಿತಾರ ಮಕ್ಕಳು ನಿಮ್ಗೆ ಈ ಪ್ರಶ್ನೆಗಳನ್ನ ಕೇಳೋದಿಲ್ವಾ? ಕೇಳ್ತಾರೆ ತುಂಬಾ ಜನ. ಅವ್ರಿಗೆ ಏನಂತ ಉತ್ತರ? ಇಲ್ಲ, ಇಲ್ಲಿ ಕ್ಲಾಸ್ ಅಲ್ಲಿ ನಡೆಯುವಂತದ್ದೇನು ಇದನ್ನೇ ನಮ್ಮ ಪ್ರದರ್ಶನ ಮಾಡ್ಬೇಕು. ನೀವು ಹೊಸತನವನ್ನು ಮಾಡ್ಲಿಕ್ಕಿಲ್ಲ, ಇಷ್ಟೇ ಮಾಡಬೇಕು. ಇಲ್ಲಿಂದ ಹೊರಗೆ ಹೋಗಿ ನೀವು ಸ್ವತಂತ್ರವಾಗಿ ಏನು ಬೇಕಾದ್ರೂ ಮಾಡ್ತೀರೋ ಅದು ನಿಮ್ಮ ಇಷ್ಟ, ನಮ್ಮ ಕೈಯಲ್ಲಿಲ್ಲ. ಇಲ್ಲಿ ಮಾಡುವಾಗ, ಇಲ್ಲಿ ಕಲಿಯುವಾಗ, ಇಲ್ಲಿ ಪ್ರದರ್ಶನ ಆಗುವಾಗ ನಮ್ಮ ಹತೋಟಿಯಲ್ಲಿ ಇರುವಂಥ ಪ್ರದರ್ಶನ ಯಾವುದಿದ್ರು ಹಿತಮಿತವಾಗಿ ಸೀಮಿತ ರೇಖೆಯ ಒಳಗಡೆ ಇರಬೇಕು. ನೀವು ಯಾವುದು ಹೊಸ ಮಾಡಲಿಕ್ಕಿಲ್ಲ, ಏನು ಮಾಡಲಿಕ್ಕೆ ಅಲ್ಲ. ಇನ್ನೊಂದು ನಾನು ಆಗ್ಲೇ ಕೇಳೋಣ ಅಂತ ಅಂದ್ಕೊಂಡೆ, ಈ ಥರ ಚಪ್ಪಾಳೆ ಈಗ ಜನ ಜಾಸ್ತಿ ಬರ್ತಾ ಹೋಗ್ತಾರೆ ಈ ಥರದ್ದು ಇದೆಲ್ಲ ಇದ್ದಾಗ. ಹೌದು, ನೀವೇ ಹೇಳಿದಾಗೆ ಇದರಲ್ಲಿ ಈ ಮೇಳದ ಯಜಮಾನರು ಒತ್ತಡನೂ ಇರುತ್ತಾ ಅಥವಾ ಇರಲ್ವಾ, ಅಥವಾ ಅದು ಕಲಾವಿದರಿಗೆ ಬಿಟ್ಟಿದ್ದ? ಮೇಳದ ಯಜಮಾನರದ್ದು ಅಷ್ಟೆಲ್ಲ ಒತ್ತಡ ಇರುತ್ತೆ ಅಂತ ಹೇಳಿಲ್ಲ. ಅವರಿಗೆ ಕಾರ್ಯಕ್ರಮ ಚೆಂದ ಆಗಬೇಕು, ಪ್ರೇಕ್ಷಕರು ದಿನ ಹೆಚ್ಚಾಗಬೇಕು. ಈಗ ನಾನೊಬ್ಬ ಯಜಮಾನ ಅಂತ ಆದರೆ ನನ್ನ ಮೇಳದ ಆಟ ನೋಡ್ಲಿಕ್ಕೆ ಬರೋದಿಲ್ಲ ಅಂತ ಆದರೆ ಅವ್ರಿಗೆ ಏನೋ ಕುಂದುಕೊರತೆ ಇದೆ ಅಂತ ಒಂದು ಸಮಸ್ಯೆ. ಜನ ಜಾಸ್ತಿ ಬರ್ತಾ ಇದ್ದಾರೆ ಅಂತಾದರೆ ಈ ಸಲದ ಪ್ರಸಂಗ ಪಾಸ್ ನಮ್ದು ಅಂತ. ಅಲ್ಲಿ ಎಷ್ಟು ಮೌಲ್ಯ ಇದೆ, ಎಷ್ಟು ವಿಷಯ ಇದೆ ಅದು ಪ್ರಸ್ತುತ, ಅವರಿಗಲ್ಲ. ಅದು ಬಿಸ್ನೆಸ್ ಮೈಂಡು ಅಂತ. ಅವರು ತಪ್ಪಂತ ಹೇಳಿಲ್ಲ, ಉದ್ಯೋಗ ಅದು. ಅವ್ರದ್ದು ಉದ್ಯೋಗ ದೃಷ್ಟಿಯಿಂದ ತಗೊಳ್ತಾರೆ ಅವರು. ಅವ್ರಿಗೆ ಪ್ರಸಂಗ ಮೇಲೆ ಬೀಳಬೇಕು. ನೀವೀಗ ಪೌರಾಣಿಕ ಭೀಷ್ಮೇಜಿ ಇಟ್ಟುಕೊಳ್ಳಿ, ಆ ವರ್ಷ ಪ್ರಸಂಗ ಯಾಜ್ಯವರ ಭೀಷ್ಮ ಮೇಲಾಯಿತು, ಇನ್ನೊಂದು ಸಾಲ ಮೇಲಾಯಿತು, ಒಳ್ಳೆ ಪ್ರಸಂಗ ಆಯ್ತು. ಅದು ಅವ್ರದ್ದು ಆ ವರ್ಷದ ಇದು ಮೇಲೆ ಬಿತ್ತು.
ಆ ಹೊಸ ಪ್ರಸಂಗ ಇಟ್ಕೊಂಡ್ರಿ, ಬೇರೆ ಯಾವ್ದು ಪ್ರಸಂಗ ಇದಾಯ್ತು. ಒಂದು ಪಕ್ಷ ಪ್ರಸಂಗ ನೀವು ಪೌರಾಣಿಕ ಪ್ರಸಂಗ ಇಟ್ಕೊಂಡು ಅವ್ರ ಹತ್ರ ಪಾಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಾರೆ, ಅವ್ರಿಗೆ ಅದು ನೋವು. ಇಷ್ಟೆಲ್ಲ ಒಳ್ಳೆ ಕಲಾವಿದ್ರು ಯಾಕೆ ಆಗ್ಲಿಲ್ಲ ಈ ಸಲ, ಏನಾಯ್ತು ನಿಮ್ಗೆ ಅಂತ ಅವ್ರದ್ದೇನು ಒತ್ತಡ ಇರೋದು ಅದರಲ್ಲಿ. ಈಗ ಇಲ್ಲಿ ಪ್ರತಿ ವರ್ಷ ಈ ಯಕ್ಷ ಲೋಕಕ್ಕೆ ವಿದ್ಯಾರ್ಥಿಗಳು ನಿಮ್ಮ ಕೊಡುಗೆ ಎಷ್ಟಿರುತ್ತೆ? ನಾನು ಇಲ್ಲಿ 87 ಜನ ಇದ್ದಾರೆ, ವಿಜಯನಗರ ಹವ್ಯಕದಲ್ಲಿ 68 ಜನ ಇದ್ದಾರೆ, ಯಲಹಂಕದಲ್ಲಿ 38 ಜನ ಇದ್ದಾರೆ, ನನ್ನ ಮನೆಯಲ್ಲಿ 18 ಜನ ಕ್ಲಾಸಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ನಾನು 9 ವರ್ಷಗಳ ಕಾಲ ಇದೇ ಇಸ್ಕಾನಲ್ಲಿ ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾ ಇದ್ದೆ. ಅವ್ರು ಸಮ್ಮರ್ ಕ್ಯಾಂಪ್ ಮಾಡ್ತಾರೆ, 21 ದಿನಗಳ ಒಂದೊಂದು ಬ್ಯಾಚ್, 21, 2 ತಿಂಗಳ ಏಪ್ರಿಲ್ ಮೇ. ನಾನೀಗ ಬಿಟ್ಟೆ ಅದನ್ನ, ನಂಗೆ ಆಗ್ತಾ ಇಲ್ಲ ಮಾಡ್ಲಿಕ್ಕಂತ ಹೋಗ್ತಿದ್ದೆ. ಅಲ್ಲಿ ಒಂದು 20, 30, 18, 20, 30, 40 ಈ ಥರ ಮಕ್ಕಳು ಬರ್ತಾಯಿದ್ರು. ವರ್ಷಕ್ಕೆ 3 ಬ್ಯಾಚ್, ಹಾಗೆ 8, 9 ವರ್ಷ ಕೆಲಸ ಮಾಡಿದ್ದೀನಿ. ಹಾಗಾಗಿ ತುಂಬ ಜನ ಅದನ್ನು ಉದ್ಯೋಗವಾಗಿ ತಗೊಳ್ಳಿಲ್ಲ ಯಾರು. ಮತ್ತೆ ಅದನ್ನೀಗ ಈವಾಗಲೂ ಕೂಡ ಅದನ್ನ ಯಕ್ಷಗಾನ ವೇಷ ಮಾಡಿಕೊಂಡು ಇದ್ದವರು ತುಂಬ ಕಡಿಮೆ, ಬಟ್ ಒಳ್ಳೆ ಪ್ರೇಕ್ಷಕರಾಗಿದ್ದಾರೆ ಈಗ. ಅದು ಮಾತ್ರ ನಾನು ಒಪ್ಕೊಳ್ತೀನಿ. ಯಾಕಂದರೆ ಎಷ್ಟೋ ಜನ ನಂಗೆ ಫೋನ್ ಮಾಡಿ ಹೇಳ್ತಾರೆ, ನಿನ್ನಿದು ಪ್ರೋಗ್ರಾಮ್ ಒಳ್ಳೇದಾಗಲಿಲ್ಲ, ನಿಮ್ಮದು ಸಣ್ಣ ಪ್ರಾಬ್ಲಮ್ ಎಲ್ಲ ಆಯ್ತು, ನಂಗೆ ಖುಷಿ ಆಗಲಿಲ್ಲ, ಇಂಥ ಒಂದು ಮೈಕ್ ಸರಿ ಇಲ್ಲ, ಅಥವಾ ಅಲ್ಲಿ ಆಡಿಯನ್ಸ್ ಗಲಾಟೆ ನಡೀತಾ ಇತ್ತು, ಅದೇನೋ ಒಂದು ಅವ್ರಿಗೆ ಅನಿಸಿದ್ದನ್ನು ಹೇಳುವಷ್ಟು ಆ ಮಟ್ಟಿಗೆ ಅವ್ರು ರೆಡಿಯಾಗಿದ್ದಾರೆ. ಕಲಾವಿದ ಆಗದೇ ಇದ್ರೂ ಅಡ್ಡಿಲ್ಲ, ಒಬ್ಬ ಉತ್ತಮ ಪ್ರೇಕ್ಷಕನಾದ್ರೆ ಅದು ಸಂತೋಷ ನಮಗೆ. ಓಕೆ, ಹೆಬ್ಬಾರ್ ಅವರೇ, ಇದಾಯ್ತು ಜೀವನ, ಮತ್ತೆ ಇದಾಯ್ತು. ನಾನು ಹೇಗೆ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ತೊಂದರೆ ಇಲ್ಲ, ಕೇಳಿ, ಏನು ತೊಂದರೆ ಇಲ್ಲ, ಅದರಲ್ಲಿ ಏನಿದಿಲ್ಲ. ನೀವು ನಿಮ್ಮ ಮನೆಯವರು ಕೂಡ ಒಂದೇ ಕ್ಷೇತ್ರದಲ್ಲಿ ಇದ್ದೀರೋ ಹೇಗೆ? ಯಾಕೆಂದ್ರೆ ನಾನು ಒಂದು ಫಂಕ್ಷನ್ ಇದು ಹೋದಾಗ ತಾವು ಮತ್ತೆ ಮೇಡಮ್ ಬಂದಿದ್ರು, ಅದಕ್ಕೆ ಕೇಳಿದೆ ಹೇಗೆ. ನಾನು ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಅದಕ್ಕೆ ನನ್ನ ಇದ್ರಲ್ಲಿ ಒಂದು ನಿಮಿಷ ನಾನು ಗ್ಯಾಪ್ ಕೊಟ್ಟಿರೋದೇ ಅದಕ್ಕೆ. ಅದೇನು ತೊಂದರೆ ಇಲ್ಲ, ನಮ್ಮದೇ ಇದರಲ್ಲೇನಿಲ್ಲ. ಆ ನಂತರ ಅತ್ತೆ ಮಾವ ಅವರ ತಂದೆ ತಾಯಿ ಒಪ್ಪಿಗೆ ಮದುವೆ ಮಾಡಿ ಕೊಟ್ಟಿದ್ದು, ಒಳ್ಳೆ ರೀತಿಯಲ್ಲಿ ಮದುವೆ ಆದದ್ದು ನಮ್ಮದು. ನಮ್ಮ ಊರಿಗೆ ತಂದು ಮದುವೆ ಮಾಡಿ ಕೊಟ್ಟಿದ್ದಾರೆ ಅವರು. ಯಾಕೆ ನಮ್ಗೆ ಕ್ರಮ ಉಂಟು, ಸಂಪ್ರದಾಯ ಉಂಟು, ಅದೇ ಥರ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅವಳು ಮೊದಲು ವೇಷ ಮಾಡ್ತಾ ಇದ್ಲು, ಅಂದರೆ ಕಲ್ತು ವೇಷ ಮಾಡ್ತಾ ಇರಲಿಲ್ಲ. ವಿಡಿಯೋ ನೋಡೋದು ಅಥವಾ ಯಾರೋ ಅಲ್ಪ ಸ್ವಲ್ಪ ಹೇಳ್ಕೊಟ್ಟದ್ದು ನೋಡ್ಕೊಂಡು ಮಾಡ್ತಾ ಇದ್ಲು. ಅದಾದ್ಮೇಲೆ ನಾನು ಅಲ್ಲಿ ಕ್ಲಾಸಿಗಂತೆ ಹೋದವ, ಅವ್ರದ್ದು ಕ್ಲಾಸಿಗೆ ಅಂದ್ರೆ ನಾನು ಹೇಳ್ಕೊಡ್ಲಿಕ್ಕೆ ಹೋದದ್ದಲ್ಲ, ಅಲ್ಲಿ ಭಾಗವತಿಗೆ ನನ್ನ ಕರೆದಿದ್ರು. ಚನ್ನಪಟ್ಟಣದಲ್ಲಿ ಅವರು ವಾಸ, ಅಲ್ಲಿ ಒಂದು ಪ್ರೋಗ್ರಾಮಿಗೆ ನನ್ನ ಭಾಗವತಿ ಕರೆದಿದ್ರು. ಒಂದಿನ ನೀವು ಮೊದಲು ಬನ್ನಿ, ಒಂದೊಂದ್ಸಲ ಯಾಕೆ ಪದ್ಯ ಹೇಳ್ತೀರಿ ಹೇಳಿ. ಅಲ್ಲಿ ಒಬ್ರು ಪ್ರಭಾಕರ್ ಭಟ್ ಅಂತಿದ್ರು, ಉತ್ತರ ಕನ್ನಡದವರು. ಅವರಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ರು. ಅವರೇ ಸ್ವಲ್ಪ ಹೇಳ್ಕೊಡ್ತಿದ್ರು, ಪಾಪ ಅವರಿಗೆ ಗೊತ್ತಿರೋ ಮಟ್ಟದಲ್ಲಿ ಪ್ರಾಮಾಣಿಕವಾಗಿ ಹೇಳ್ಕೊಡ್ತಾ ಇದ್ರು. ಕಾರ್ಯಕ್ರಮ ಮಾಡಿಸ್ತಿದ್ರು, ವರ್ಷಕ್ಕೆ 1-2 ಕಾರ್ಯಕ್ರಮ ಮಾಡಿಸ್ತಾ ಇದ್ರು ಅವ್ರ ಸ್ವಂತ ಖರ್ಚಿನಿಂದ. ಅಲ್ಲಿಗೆ ನಾನು ಒಂದು ದಿವಸ ಹೋದಾಗ ಇವಳು ನೋಡಿದೆ, ನಂಗೆ ಇಷ್ಟ ಆಯಿತು. ನಾನು ಡೈರೆಕ್ಟಾಗಿ ಕೇಳಿದೆ, ಅವಳಿಗೂ ಇಷ್ಟ ಆಯಿತು. ಮದುವೆ ಆಮೇಲೆ ನಾನು 2017 ಮದುವೆ ಆದದ್ದು. ಆಮೇಲೆ ಅವಳು ಎಜುಕೇಷನ್ MA ಆದದ್ದಷ್ಟೇ. ಅವಳು ಜೂನ್ 4ಕ್ಕೆ ಮದುವೆ, ಮೇ 20ಕ್ಕೋ 25ಕ್ಕೇನೋ ಅವಳದ್ದು ಎಕ್ಸಾಮ್ ಮುಗೀತು, MA ಆಯಿತು. ಅದಾದ ನಂತರ ಅವಳು IAS ಪ್ರಿಪೇರ್ ಆಗ್ತೀನಿ ಅಂತ ಹೇಳಿದ್ಲು. 1 ವರ್ಷ ಇದು ಮಾಡಿದ್ವಿ, ವೇಟ್ ಮಾಡಿದ್ವಿ. ಕೊರೋನಾ ಬಂತು. ಕೊರೋನಾ ಬಂದವಾಗ ನಮಗೆ, ಅಂದರೆ ನನಗೆ ಕುಳಿತುಕೊಂಡಿರ್ಲಿಕ್ಕೆ ಆಗುದಿಲ್ಲ. ಒಂದೇ ಕುಣಿಬೇಕು, ಒಂದೇ ಪದ್ಯ ಹೇಳಬೇಕು, ಒಂದು ಅದನ್ನ ಮಾನಸಿಕ. ನಾವು ಯಾರೂ ಇಲ್ಲ, ಹೊರಗೆ ಹೋಗ್ಲಿಕ್ಕಿಲ್ಲ, ಒಳ ಬರ್ಲಿಕ್ಕಿಲ್ಲ. ಇವಳ ಮೇಲೆ ಪ್ರಯೋಗ ಶುರುವಾಯ್ತು. ನಾವು ಅದು ಹೇಳ್ಕೊಡು. ಹಾಗೆ ಅಲ್ಪ ಸ್ವಲ್ಪ ನನಗೆ ಗೊತ್ತಿದ್ರಲ್ಲ, ಅಲ್ಪ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ. ಅವಳೊಂದು ಅಲ್ಪ ಸ್ವಲ್ಪ ಕಲ್ತ್ಕೊಂಡೀಗ ಹೆಚ್ಚಿನ ಕಡೆಗೆ ಹೋಗ್ತಿದ್ದಾಳೆ. ಬೆಂಗಳೂರಿನ ಹವ್ಯಾಸಿ ಕಲಾವಿದರು ಯಾರಿದ್ರು ಒಟ್ಟಿಗೆ ವೇಷ ಮಾಡ್ತಾಳೆ. ಸ್ವಲ್ಪ ಅವಳಿಗೆ ಆಸಕ್ತಿ ಇದೆ. ಅವಳೊಂದು ಮ್ಯಾನೇಜ್ ಮಾಡ್ತಾಳೆ. ಅವಳು ಅಸಿಸ್ಟೆಂಟ್ ಇದು ಪ್ರೊಫೆಸರ್ ಈ ಜ್ಯೋತಿ ಕಾಲೇಜಲ್ಲಿ ಪಾರ್ಟ್ ಟೈಮ್ ಜಾಬ್ ಮಾಡ್ತಿದ್ದಾಳೆ, ಇಂಗ್ಲೀಷ್ ಲೆಕ್ಚರ್ ಆಗಿ. ತುಮಕೂರು ಯೂನಿವರ್ಸಿಟಿಯಲ್ಲಿ PhD ಮಾಡ್ತಿದ್ದಾಳೆ. ಯಕ್ಷಗಾನವನ್ನು ಮಾಡ್ತಾಳೆ. ಸೊ ನಿಮಗೆ ಸಪೋರ್ಟ್ ಆಗಿ ತುಂಬ ಇದು ನಮ್ಗೆ ಯಕ್ಷಮಾತೆ ಕರುಣಿಸಿದ್ದು. ಯಾಕಂದ್ರೆ ಈಗ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ತಾವು ಭಾಗವತರು ಹೌದು, ವೇಷಧಾರಿಗಳು ಆಗಿರುವುದರಿಂದ ಈಗ ಭಾಗವತರು ಅಂತ ಬಂದಾಗ ನಿಮ್ಮನ್ನ ಆಕರ್ಷಣೆ ಮಾಡಿದ್ದು ಅಥವಾ ನಿಮ್ಮ ನೆಚ್ಚಿನ ಭಾಗವತರು ಅಂತ ಹೆಸರು ಹೇಳೋದಾದ್ರೆ? ಭಾಗವತಿಗೆ ನನಗೆ ಆಕರ್ಷಣೆ ಮಾಡಿ ನಾ ಭಾಗವತಿ ಬಂದದ್ದಲ್ಲ. ನಾನು ವೇಷ ಮಾಡುವವನೇ ಮೊದಲು. ಊರಿನಲ್ಲಿ ನಾನು ಸ್ತ್ರೀ ವೇಷ ಮಾಡ್ತಿದ್ದೆ ಮೊದಲು. ಅಲ್ಲಿ ಈ ತಾಳ್ಮದ್ಲಿ ಅಂತ ಇಡೀ ರಾತ್ರಿ ಆಗ್ತಿತ್ತು. ಆವಾಗ
ಅಲ್ಲಿ ನಮ್ಮಲ್ಲಿ ಹೇಗಂದ್ರೆ ಒಬ್ಬರೇ ಭಾಗವತರು, ಒಬ್ಬರೇ ಚಂಡೆ, ಒಬ್ಬರೇ ಮೊದಲೇ, ಮತ್ತೆ ಇಬ್ಬರ ಮೇಲೆ ಹೇಳಲಿಕ್ಕೆ ಆರ್ಥಿಕ ಪರಿಸ್ಥಿತಿ ಕಷ್ಟ, ತಾಳಮದ್ಲೆ ಮನೆಯಲ್ಲಿ ಆಗುವಂಥದ್ದು, ಅದು ಒಬ್ಬರೇ ಭಾಗವತಿರ್ತಿದ್ರು. ಅವರಿಗೆ ಮಧ್ಯೆ ಎಲ್ಲರೂ ಒಂದು ಸ್ವಲ್ಪ ಎದ್ದು ಹೋಗಬೇಕು ಅಂತಂದ್ರೆ ಅವರು ನನಗೆ ನನ್ನ ಮನೆಯಲ್ಲಿ ಅಣ್ಣ ಭಾಗವತಿ ಕಲ್ತವ, ನನ್ನ ಅಪ್ಪನಿಗೂ ತಾಳ ಗೊತ್ತುಂಟು, ಭಾಗವತಿ ಗೊತ್ತುಂಟು, ಸ್ವರ ಇಲ್ಲ ಅವರಿಗೆ, ಹೇಳುವ ಕ್ರಮ ಗೊತ್ತುಂಟು, ತಾಳಮಲ್ಲಿ ಅರ್ಥ ಆಗ್ತಾರೆ. ಅವರು ಮನೇಲಿ ಗುಣಗುಣಿಸ್ತಾ ಇದ್ರು. ನನ್ನ ಅಣ್ಣ ಕಲ್ತು ಬಂದು ಅವ ಕಲ್ತು ಬರೋ ನಂಗೆ 2ನೇ ಕ್ಲಾಸ್, ಅವ್ ದಿನ ಮನೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದ. ಅದು ಕೇಳಿ ನಂಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂಚೂರು ಇದು ಆಸಕ್ತಿ ಇದ್ದಿತ್ತು. ಅವರು ಎದ್ದು ಹೋದಾಗ ಈ ಭಾಮಿನಿ ಪದ್ಯ ವಾರ್ಧಿಕೆ ಬರುವಾಗ ಎದ್ದು ಹೋಗ್ತಾರೆ ಅವರು, ಇದು ಹೀಗೆ ಹೇಳು ಅಂತ ಒಂಚೂರಲ್ಲಿ ಹೇಳಿ ಹೋಗ್ತಿದ್ರು. ಆ ಪದ್ಯವನ್ನು ನಾನು ಹೇಳ್ತಾ ಇದ್ದೆ. ಅದಾಯ್ತು, ನಂಗೆ ತಾಳ ಅಭ್ಯಾಸ ಆಗಿದೆ. ವೆಂಕಟರಮಣ ಗಾಣಿಗರ ನಂಗೆ ತಾಳ ಹೇಳ್ಕೊಟ್ಟಿದ್ರು, ಗೋಪಾಲ ಗಾಣಿಗರ ಹತ್ರ ನಾನು ಕಲ್ತಿದ್ದೇನೆ. ಭಾಗವತಿ ಅಭ್ಯಾಸವನ್ನು ಮಾಡಿದ್ದೇನೆ ನಾನು. ನನಗೆ ಆಸಕ್ತಿ ಇರಲಿಲ್ಲ. ನಾನು ಆನಂತರ ಹೋಟ್ಲಿಗೆ ಹೋದೆ, ಇಲ್ಲಿ ಬೆಂಗಳೂರಿಗೆ ಬಂದೆ. ಇಲ್ಲಿ ಬಂದು ಬೇಗಾರ್ ಶಿವಕುಮಾರ್ ಅಂತ ಅವರು ನಮ್ಮ ಅಂಗಡಿ ಬಂದರು. ಅವ್ರು ನನ್ನ ಆತ್ಮೀಯರು. ಅವ್ರ ಮೇಳದಿರುವಾಗ ನಾವು ಮಾತಾಡ್ತಾ ಇತ್ತು, ಅವ್ರ ಜೊತೆಗೆಲ್ಲ ಸಣ್ಣ ಪುಟ್ಟ ಎಲ್ಲ ಮಾತಾಡಿದ ನೆನಪೆಲ್ಲ ಉಂಟು, ಅನುಭವ ಉಂಟು. ಅವ್ರು ನಮ್ಮ ಅಂಗಡಿ ಬಂದರು, ಗೊತ್ತಿಲ್ಲದೆ. ಅವ್ರು ಜ್ಯೂಸ್ ಕುಡಿಲಿಕ್ಕೆ ಬಂದು, ನಾನು ಜ್ಯೂಸ್ ಅಂಗಡಿ ಹಾಕ್ಕೊಂಡಿದ್ದೆ ಅವಾಗ. ಜ್ಯೂಸ್ ಕುಡಿದವರು, ನೀವು ವೇಷ ಮಾಡ್ತೀರಲ್ಲ? ಹೌದು. ನಾಡ್ದು ಒಂದು ವೇಷವೇ ಮಾಡಬೇಕು, ಭಸ್ಮಸುಬ್ರಹ್ಮಣ್ಯ ಪಾರ್ವತಿ ಮಾಡಬೇಕು, ನೀವು ಇದು ಹತ್ತಿರ ನಿಮ್ಗೆ ಅಂಗಡಿ. ನಾನು ಮಾಡೋದಿಲ್ಲ, ನಂಗೆ ಬಿಟ್ಟು ತುಂಬ 5-6 ವರ್ಷ ಆಯ್ತು ಮಾಡಲಿಕ್ಕೆ. ಇಲ್ಲ ಬರಬೇಕು, ಬರ್ತೀನಿ ನೀವು, ನಾನೇನು ಹೇಳೋದಿಲ್ಲ, ಬರ್ದಿರ ಆಟ ನಿಮಗೆ ನಿಂತು ಹೋಗ್ಲಿ ಅಂತ ಹೊಟ್ಟೋದ್ರು. ನನಗೊಂಚೂರು ಆಸಕ್ತಿ ಇದ್ದಿತ್ತು. ನನ್ನ ಪಾರ್ಟ್ನರ್ ಒಬ್ಬ ಇದ್ದ, ಜೈನು. ಅವ ಹೋಗು, ನಿನ್ನ ಹತ್ರ ಆಟ ಮಾಡು, ತೊಂದರೆ ಇಲ್ಲ, ನೀವು ಮಾಡ್ಬೋದು ಆಯ್ತು ಅಂತೇಳಿ ಹೋದೆ. ನನಗೆ ಎಲ್ಲ ಮರ್ತೋಗಿದ್ದು, ವೇಷ ಕಟ್ಕೊಳ್ಳೋದು ಮರ್ತೋಗಿತ್ತು. ನನ್ನ ವೇಷ ಎಲ್ಲ ಬರೆದು ಬಿಟ್ಟರೆ ಅವರೇ. ಪಾರ್ವತಿ ಬಿಳಿ ಸೀರೆ ಎಲ್ಲ ಉಡಿಸಿ ರೆಡಿಯಾಗಿದೆ. ಆ ದಿನ ಬರಬೇಕಾದಂಥ ಭಾಗವತರು ಬರಲಿಲ್ಲ. ಅವ್ರ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಅಲ್ಲಿ ಕಾರ್ಯಕ್ರಮ ಮಾಡಿಸೋರು ಈಗ ಕಾರ್ಯಕ್ರಮ ಶುರು ಆಗಬೇಕಂತಾರೆ, ಗಣಪತಿ ಪೂಜೆ ಆಗಲಿ ಅಲ್ಲಿ ಕಾಯ್ತಾ ಇದ್ದಾರೆ ಅಂತಾರೆ. ಅಷ್ಟು ಏನು ಮಾಡೋದು ಗೊತ್ತಿಲ್ಲ. ನಾನು ಅಷ್ಟಕ್ಕೆ ಬೇಗಾರ ಹತ್ರ ಹೇಳಿದೆ, ಪೂಜೆ ಬೇಕಾದ್ರೆ ನಾನು ಮಾಡ್ತೇನೆ, ಅಷ್ಟೊಂದು ಗೊತ್ತಿತ್ತು ನನಗೆ ಅಂತ ಹೇಳಿದೆ. ಸುಮ್ಮನೆ ನನಗೆ ಏನು ಗೊತ್ತಿಲ್ಲ, ಅವ್ರಿಗೊಂದು ಸ್ವಲ್ಪ ಇದು ಮಾಡಲಿಕ್ಕೆ ಆಯ್ತು ಮಾಡಿ ಅಂತ ಹೇಳಿದ್ರು. ಭಸ್ಮಸುಬ್ರಹ್ಮಣ್ಯ ದಿವಸ ಮಾಡಿ ಅಂತ ಹೇಳಿದ್ರು. ನನ್ನ ಚೌಕಿ ಪೂಜೆ ಏನೋ ನಂಗೆ ಗೊತ್ತಿದ್ದ ರೀತಿ ನನಗೆ ಮರ್ತೋಗಿತ್ತು, ಏನೂ ನೆನಪಿಲ್ಲ. ಪ್ರಾಮಾಣಿಕ ನಾನು 5-6 ವರ್ಷ ಆಗಿತ್ತು ಯಕ್ಷಗಾನ ನೋಡಿದೆ, ಆಡುವುದಲ್ಲ, ನೋಡಲೂ ಇಲ್ಲ, ನಾನು ಬಿಟ್ಬಿಟ್ಟಿದ್ದೇನೆ. ಅದು ಪೂಜೆ ಮಾಡಿದೆ. ಹಾಕಿದ್ರೆ ಒಂದು ಕೆಲಸ ಮಾಡಿ, ಈಗ ಅಲ್ಲಿ ಹೋಗಿ ಒಂದು ಮುದದಿಂದ ಹೇಳಿ ಅಲ್ಲಿ ರಂಗಸ್ಥಳದ ಒಂದು ಪೂಜೆ ಮಾಡಿ, ಅಷ್ಟು ಬರ್ತಾ ಇದ್ದಾರೆ ಅಂತ ಹೊಟ್ಟಿದ್ದಾರೆ ಅವರು ಅಂತ ಹೇಳಿ ಹೇಳಿದ್ರು. ಪಂಚೆ ಇಲ್ಲ, ಶರ್ಟ್ ಇಲ್ಲ, ಯಾರ್ದೊಂದು ಶರ್ಟ್ ಕೊಟ್ಟರು, ಅದೆಷ್ಟು ದೊಡ್ಡ ಶರ್ಟ್, ಬಿಳಿ ಸೀರೆನೇ ಪಂಚೆ ಉಟ್ಕೊಂಡೆ. ಅದು ಉಟ್ಕೊಂಡು ಹೋಗಿ ಕೂತ್ಕೊಂಡೆ. ಅಲ್ಲಿ ಮುದ್ದದಿಂದ ನಂಗೆ ಬಾಯಿಗೂ ಬರ್ತಾ ಇಲ್ಲ. ಅದಂದ್ರೆ ಅದು ಇದರಲ್ಲಿ ಇಲ್ಲ. ನಾನು ಮೊದಲಿಗಾರರು ಒಬ್ಬರು ನರಸಿಂಹಾಚಾರ್ಯ ಅಂತ ಅವ್ರು ಹೇಳ್ಕೊಡೋದು ನನಗೆ, ಇಂಥ ಚರಣ ಆದ ನಂತರ ಇಂಥ ಚರಣ ಹೇಳಬೇಕು, ಇಂಥ ಚರಣ ಪರಬ್ರಹ್ಮರೂಪ ಗಿರಿಜಾತಿ ಹೋದೆ. ಒಂದ್ಸಲ ಹೇಳಿದಂಗೆ ನೆನಪಾಗುತ್ತೆ. ಅದಾಯ್ತು. ಅದಾದ ನಂತರ ಇಂದಿರಾ ತಲವಾಗಿ ಹೇಳಿ ಅದು ಹೇಳಿದೆ. ಪುಸ್ತಕ ಬಂದು ಎದುರಿಟ್ರು, ಭಸ್ಮಸುಬ್ರಹ್ಮಣ್ಯ ಪುಸ್ತಕ ಬರ್ತಾ ಇದ್ದಾರೆ, 1-2 ಪದ್ಯ ಹೇಳಿ ಅಂತ. ಏನು ಹೇಳಬೇಕು ಅಂತ ನಂಗೆ ಗೊತ್ತಿಲ್ಲ. ಬಟ್ ನಾನು ಈ ಕಾಳಿನೋಡ್ರದ್ದು ಸಿಡಿಗಳು, ದಾರೇಶ್ವರ ಸಿಡಿಗಳು, ಹೀಗೆ ರಾಘವೇಂದ್ರ ಬೇರೆ ಇಂಥ ಸಿಡಿಗಳನ್ನೆಲ್ಲ ತುಂಬ ನಾನು ಕೇಳುತ್ತಿದ್ದೆ. ನನಗೆ ಆ ಸಿಡಿ ಅಂತ ಅವಾಗ ಟೇಪ್ ರೆಕಾರ್ಡಿಂಗ್ ಬರ್ತಿರ್ತಾರೆ ಸರ್, ಕ್ಯಾಸೆಟ್ ಅಂತೀವಲ್ಲ, ನಾನು ತುಂಬ ಮನೆಯಲ್ಲಿ ಕೇಳ್ತಿದ್ದೆ. ನಂಗೆ ಅದು ತುಂಬ ಅವ್ರ ಜೊತೆ ಹಾಡೋದು, ಅವ್ರ ಜೊತೆ ಅಭಿನಯ ಮಾಡೋದು, ಈ ಕ್ಯಾಸೆಟ್ ಹಾಕೊಂಡೆಲ್ಲ ಕುಣಿತಿದ್ದೆ. ನಾನು ತುಂಬ ಆಸಕ್ತಿ. ನನಗೆ ಆ ಭಸ್ಮಸುಬ್ರಹ್ಮಣ್ಯದ ಕತೆ ಪೂರ್ತಿ ನೆನಪುಂಟು. ಹಾಗೆ ಏನೋ ಒಂದು ಆಟ ಪೂರೈಸಿದವ ಅಂಗಿನೂ ಕೊಡ್ಲಿಲ್ಲ, ಪಂಚಿನೂ ಕೊಡ್ಲಿಲ್ಲ, ಅಂದ್ರೆ ಸೀರೆನೂ ಕೊಡ್ಲಿಲ್ಲ. ಸೀರೆ ಅಂಗಡಿ ಬಂದ್ಬಿಟ್ಟಿದ್ದೀನಿ ನಾನು. ಹೊಡಿತಾರೆ ನಂಗನಂತ. ನನ್ನ ಫುಲ್ ತಪ್ಪು ಮಾಡಿದ್ದೇನೆ ಇವತ್ತು. ಬಂದೆ ಕಡೆಗೆ ಮರು ದಿವಸ ಅವರು ಎಲ್ಲರೂ, ಮಧುಕರ್ ಶೆಟ್ಟರ್ ಅಂತ 2ನೇ ವೇಷದವರು ಅವರು, ಅವರು ಬೇಗಾರ ಎಲ್ಲ ಬಂದರು. ನಮಗೂ ಭಯ, ಇದು ಏನೋ ಹೆಚ್ಚು ಕಡಿಮೆ ಆಯಿತು, ಹೊರಗಡೆ ಆಯ್ತು. ನಾನು ಕೂತ್ಕೊಂಡಿದ್ದೆ, ನಮ್ದು ಕೌಂಟ್ರ್ ಇಷ್ಟ ಹತ್ರ ಕೌಂಟ್ರನ್ನ ಕೆಳಗಡೆ ಕೂತ್ಕೊಂಡು ಹಣ್ಣು ಜೋಡಿಸ್ತಾ ಇದ್ದು. ಬಂದರು, ಭಾಗವತರು ಎಲ್ಲಿ ಹೋದ್ರು ಕೇಳಿ. ಅಷ್ಟು ಫುಲ್ ಭಯ ಆಗ್ಬಿಡ್ತಾವೆ, ಇದು ಏನು ಕತೆ ಆಯ್ತು. ಅವ್ರು ಕೇಳಿದ್ದು ಹಾಗೆ, ಭಾಗವತರು ಎಲ್ಲಿ ಹೋದ್ರು ಅಂತ. ಅವಾಗ ಫುಲ್ ಭಯ ಆಯಿತು. ನಿಂತ್ಕೊಂಡೆ, ಏನು ಮಾತಾಡಲಿಲ್ಲ ನಾನು. ಯಾಕಂದರೆ ತಪ್ಪು ನನ್ನದೆಂದು ಹೇಳಲಿಕ್ಕೆ ಅವ್ರಿಗೆ ಅಧಿಕೃತವಾಗಿ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಅವರು ಅನಿವಾರ್ಯ ನಾನು ಬಂದು ಹೇಳ್ದೆ. ಒಳ್ಳೇದಾಗಿದೆ ಭಾಗವತರೆ, ನೀವು ಒಂದು ಕೆಲಸ ಮಾಡಿ, ಇನ್ನು ಮೀನಾಕ್ಷಿ ಕಲ್ಯಾಣ ಇದೆ ಅಂತ. ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ನಾನು ಹೌದಾ, ಇವ್ರು ತಮಾಷೆ ಮಾಡ್ತಾರೆ ಏನಂತೂ ಗೊತ್ತಿಲ್ಲ. ನನ್ನ ಹತ್ರ ಪುಸ್ತಕ ಇಲ್ಲ, ತಾಳ ಇಲ್ಲ, ಎಲ್ಲ ಊರಲ್ಲಿ ಉಂಟು. ನಾನು ಇಲ್ಲಿ ಏನೂ ಇಲ್ಲ, ಯಾವುದು ನನ್ನ ಹತ್ರ ಒಂದು ಬಿಳಿ ಪಂಚೆ ಇಲ್ಲ. ಪಂಚೆ ಇಲ್ಲ, ಬೆಂಗಳೂರು ಯಾರು ಪಂಚೆ ಪ್ಯಾಂಟ್. ಕಡೆಗೆ ನಾನು ಇಲ್ಲ, ನಂಗೆ ಆತಿಲ್ಲ, ನಂಗೆ ಅಂಗಡಿ ಬಿಟ್ಟು ಮತ್ತೆ ಅಂತ ಯಾವ ವಸ್ತುಗಳು ಎಲ್ಲ ವಸ್ತು ಇವತ್ತು ನಿಮ್ಮ ಮಧ್ಯಾಹ್ನದೊಳಗೆ ಅಂಗಡಿ ಬರ್ತದೆ ಅಂತೇಳಿ ಬೇಕಾದ್ರೆ ಹೇಳಿದ್ರು. ನಮ್ಮ ಸೈಜೆಲ್ಲ ಅವ್ರು ನೋಡ್ಕೊಂಡಿರ್ಲೆ ತಗೊಂಡು ಅಂಗಡಿ ಕೊಟ್ಟರು, ಹೋದರು. ಆವತ್ತಿನಿಂದ ನಾನು ಭಾಗವತಿಗೆ ಶುರು ಮಾಡಿದ್ದು. ನಾನು ನಿಜವಾಗ್ಲೂ ಭಾಗವತನೇ ಅಲ್ಲ, ನಂಗೆ ಆಸಕ್ತಿ ಇರೋದು ವೇಷದಲ್ಲಿ. ಇವತ್ತು ಕೂಡ ತಾಳಮದ್ಲಿ ನಾನು ಅರ್ಥ ಹೇಳ್ತೀನಿ ಅಂತ ಹೇಳಿದ್ದೀನಿ, ಪದ್ಯ ಹೇಳ್ತೀನಿ ಅಂತ ಹೇಳಿಲ್ಲ. ನನಗೆ ಯಾಕೆ ನಾನು ಪದ್ಯ ಹೇಳ್ತೀನಿ ಅಂದರೆ, ಒಂದು ನಾನು ಹೇಳಿಕೊಡುವ ಮಕ್ಕಳಿಗೆ ಇನ್ನೊಬ್ಬರು ಪದ್ಯ ಹೇಳಿದರೆ ಅದು ತುಂಬ ಕಷ್ಟ ಆಗುತ್ತೆ. ಅವ್ರಿಗೆ ಮಕ್ಕಳಿಗೂ ಕಷ್ಟ ಆಗುತ್ತೆ, ಪದ್ಯ ಹೇಳೋರಿಗೆ ಕಷ್ಟ ಆಗುತ್ತೆ. ನಾನೇ ಪದ್ಯ ಹೇಳಿದರೆ ಮಕ್ಕಳಿಗೂ ಸುಲಭ ಆಗುತ್ತೆ, ನನಗೂ ಧೈರ್ಯ ಇರುತ್ತೆ. ಇಲ್ಲಾಂದರೆ ನಾನು ಸುತ್ತ ತಿರ್ತಿರ್ಬೇಕಾಗುತ್ತೆ, ಏನಾಗುತ್ತೆ ಅಂತ. ಆ ಉದ್ದೇಶದಿಂದ ಪದ್ಯ ಹೇಳ್ತಿದ್ದೀನಿ. ಬಟ್ ನಂಗೆ ರಾಗಗಳಷ್ಟು ಪರಿಚಯ,
ನಾನು ಹಾಡ್ಲಿಕ್ಕೆ 87 ರಾಗ ಹಾಡ್ತೀನಿ ಅಂತ ಬಲ್ಲವರು ಹೇಳಿದ್ದು. 87 ರಾಗದ ಪದ್ಯ ಹೇಳ್ತೀನಿ ಅಂತ ಬರ್ಕೊಟ್ಟಿದ್ದಾರೆ ನನಗೆ. ಬಟ್ ಅದು ಯಾವ್ಯಾವ ರಾಗ ಕೇಳಿದ್ರು ನಂಗೆ ಹೇಳೋದು ಕಷ್ಟ. ಒಂದು 10 ರಾಗದ ಹೆಸರು ಇದೇ ಖಚಿತವಾಗಿ ಇಂಥದೇ ರಾಗದಲ್ಲಿ ಹಾಡ್ತೇನೆ ಈಗ ಅಂತ ಹೇಳಿ ಹಾಡ್ಲಿಕ್ಕೆ ಬರೋದು 10-12 ರಾಗ ಬರ್ಬೋದು. ನಿಮ್ಗೆ ಇಷ್ಟವಾದ ರಾಗ ಯಾವುದು? ನನಗೆ ಮಧ್ಯಮಾವತಿ ಮತ್ತು ಮೋಹನ. ಅದರದ್ದು ಒಂದು ಝಲಕ್ ತೋರಿಸ್ತೀರಿ? ತಾನು ಸರ್ವಾಭರಣ ಧರಿಸುತ್ತ ಮಾನಿನಿಯು ಹರಿವಾಣದಲ್ಲಿ ಮಾನಿನಿಯು ಸರ್ವಾಭರಣ ಧರಿಸುತ್ತ ಹರಿವಾಣದಲ್ಲಿ ಗಂಧ ಪಿಡಿಯುತ್ತ ಮೋದದಲ್ಲಿ ಬಂದಲಾಕ್ಷಣ ಏನನೆಂಬೆ ಇದು ಮೋಹನ ಅಂತೇಳಿ. ಅಲ್ಲ ನಮ್ಮ ಮುಂಜಿಗೆ ನಮ್ಮ ಯಕ್ಷಗಾನದರಿಗೆ ಒಂದಂದ್ರೆ ಎದುರುಗಡೆ ಒಂದು ಮೈಕ್ ಬೇಕು, ಸ್ವಲ್ಪ ಹಾರ್ಮೋನಿ ಅಂದ್ರೆ ಅಷ್ಟು ನಮ್ಮ ಸ್ಪಷ್ಟತೆಯಾಗಿ ಈಗ ಇದು ಮಾಡ್ಲಿಕ್ಕೆ ಅಷ್ಟೇ. ಶ್ರುತಿ ವಾತಾವರಣ ಸೃಷ್ಟಿ ಅಂತ ಅದರದ್ದು ಇದೆ ರಂಗದಲ್ಲಿ ಅದು ಬೇರೆನೇ ರಂಗದ ವಾತಾವರಣ. ಹೆಬ್ಬಾರ್ ಸರ್, ಈಗ ನಾವು ಈಗ ಸಿನಿಮಾ ಅಥವಾ ಇದು ಅಂತಂದಾಗ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತಂದ್ರೆ ಒಂದು ನಾವು ದೇವರ ತರ ನೋಡ್ತೀವಿ. ಹಾಗೇನೆ ತಮಗೆ ತಮ್ಮ ಈ ಯಕ್ಷರಂಗದಲ್ಲಿ ಆ ತರದ ಮೇರು ವ್ಯಕ್ತಿತ್ವ ಅಥವಾ ಕಲಾವಿದರು ಅಂತ ತಾವು ನಾವು ನನ್ನ ತಂದೆಯವರೆಲ್ಲ ಹೇಳಿದ್ದು, ಶ್ರೇಣಿಯವರು ದೊಡ್ಡ ಸಾಮಗ್ರಿ ಅವರೆಲ್ಲ ಹೇಳಿದ್ದು ನಾನು ನೋಡ್ಲಿಲ್ಲ. ನಾನು ನೋಡಿದ್ದು ದೊಡ್ಡ ಕಲಾವಿದ ಅಂತ ಹೇಳಿದ್ರೆ ಕಿಟ್ಟಾಣಿ ಅಜ್ಜಯ್ಯ, ಚಟ್ಟಾಣಿ ರಾಮಚಂದ್ರ. ಹೌದು, ನಮ್ಮ ಅಜ್ಜಯ್ಯ ಅಂತ ಕರೆಯೋದವ್ರು. ಯಾಕಂದ್ರೆ ನಾನು ಅವ್ರಿಗೆ ಪದ್ಯ ಹೇಳಿದ್ದೇನೆ, ಅವರು ಹಾಗೆ ತನ್ನ ಮಗ ಮೊಮ್ಮಗನನ್ನು ಹೇಗೆ ನೋಡ್ತಾರೋ ಅದರಿಂದ ಒಂದು ಪಟ್ಟು ನನ್ನನ್ನು ಪ್ರೀತಿ ನೋಡಿದ್ದಾರೆ ಅವರು. ಸುಬ್ರಹ್ಮಣ್ಯ ಚಿಟ್ಟಾಣಿ ಅವರು ಮತ್ತೆ ಕಾರ್ತಿಕರ ನೋಡೋದಕ್ಕಿಂತ ಅಪ್ಪಣ್ಣಿಗೆ ಗೊತ್ತು, ನಾವು ಅಪ್ಪಣ್ಣ ಅಂತ ಹೇಳಿದವ್ರಿಗೆ. ಸುಬ್ರಹ್ಮಣ್ಯ ಚಿಟ್ಟಾಣಿಗೆ ಗೊತ್ತಿತ್ತು, ನೀನ್ ಧರ್ಮಕ್ಕಾಜಿ ಅಪ್ಪನ ಹತ್ರ ಶಬಾಸಿರಿ ತಕ್ಕಂತ. ಅಂದ್ರೆ ಅಷ್ಟು ನನ್ನನ್ನು ಪ್ರೀತಿಯಿಂದ ಅವ್ರದ್ದು ಭಸ್ಮಾಸುರ ಮೊಯ್ನಿ, ಕೊಳಗೆ ಕೇಶವಣ್ಣ, ನಾನು ಅವ್ರದ್ದು ಕೊನೆ ವಯಸ್ಸಾದ್ಮೇಲೆ ನಮಗೆ ಸಿಕ್ಕಿದ್ದವರು. ಕೊನೆ ಭಸ್ಮಾಸುರ, ಮೊದಲು ಭಸ್ಮಾಸುರ ಸುಬ್ರಹ್ಮಣ್ಯ ಅಪ್ಪಣ್ಣಂದು. ನಾನು ಮೊದಲು ಭಸ್ಮಾಸುರ ಆದ ನಂತರ ಕೇಶವಣ್ಣೆ ಮೊದಲು ಹೇಳಿದೆ ಫಸ್ಟ್ ಬಾರಕ್ಕೆ, ನೀವು ಇಲ್ಲ ನಾ ಎದೋ ಬರ್ತೇನೆ ಮತ್ತೆ ಅಜಯ್ ಬಾಪತಿ ನಾನು ಇರೋದಿಲ್ಲ ಅಂತ. ಅವ್ರು ಆಯ್ತು ಬರ್ತೇವೆ ಹೋಗೋದು. 2 ಪದ್ಯ ಮೊದಲೇ ಬಂದಿದ್ರು ಅವರು ಕೇಶವಣ್ಣ. ಇವರು ಹಾಕಳಿದೆ ನಿಮ್ಮ ಪ್ರವೇಶ ಅಂತ ನಾನೇನು ಹುಲಿಯ ನಿಂಗೆ ಮನೆ ಪದ್ಯ ಹೇಳಿ ಹೋಗೋ ಕೊಳಗೆ ಕೇಶವಣ್ಣ ಹೇಳ್ತಿದ್ರು. ಅವು ಯಾವತ್ತೂ ಹೇಳ್ತಾ ಅಂದ್ರೆ ಅವರಿಗೆ ಇದರಲ್ಲಿ ಕೊಡಕ್ಕಿಲ್ಲ. ಪ್ರಾಮಾಣಿಕವಾಗಿ ಇನ್ನೊಬ್ರಿಗೆ ಸಪೋರ್ಟ್ ಮಾಡೋದು ಒಳ್ಳೇದೇ, ತಪ್ಪೇ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೇಳಿ ಗೊತ್ತ ತಪ್ಪ ಹಂಗ್ ಮಾಡೋಕಾಗ ಅಂದ್ರೆ ಅದ್ ನೇರವಾಗಿ ಹೇಳ್ತಿದ್ರು ನನ್ನ ಹತ್ರ. ಮತ್ತೆ ಎಷ್ಟೋ ಕಡೆ ಸಪೋರ್ಟ್ ಮಾಡಿದ್ರು. ನನ್ನ ಮನೆಗೆ ನಾನು ಅವ್ರನ್ನ ಕರೆಸಿದ್ದೆ. ನಾನು ಪ್ರತಿ ವರ್ಷ ಫೆಬ್ರವರಿ 2ಕ್ಕೆ ನನ್ನ ಮನೆ ದೇವಸ್ಥಾನ, ಸಣ್ಣ ದೇವಸ್ಥಾನ ಇದೆ, ಅಲ್ಲಿ ನಮ್ಮ ಪೂಜೆ. ಪ್ರತಿ ವರ್ಷ ಹಬ್ಬ ಅಲ್ಲಿ ಆಟ ಮಾಡಿಸ್ತೇನೆ ನಾನು. 18 ವರ್ಷ ಮಾಡಿಸ್ತಾ ಇದ್ದೀನಿ. ಅವ್ರು 3 ಜನ ಕರೆಸಿದ್ದೇನೆ ನಾನು. ಅವ್ರದ್ದು ಫಸ್ಟ್ ಪ್ರಸಂಗ ಚಂದ್ರ ಸಚರಿತ್ರೆ ಅವ್ರದ್ದು ಮುಗಿದಿದೆ. ನಾನು ಮಾಯಾಪುರಿ ಮಾತ್ರ ಕೂತ್ಕೊಂಡಿದ್ದೀನಿ. ನಂತರ ವೀರಮಣಿಗೆ KP ಹೆಗಡೆರಿದ್ರು. ಅವರು ನನ್ನ ಪದ್ಯ ಆಗುವ ತನಕ ಎದ್ದು ಹೋಗ್ಲಿಲ್ಲ. ಇವರು ಮಗ ಮತ್ತು ನಮ್ಮ ಹೋಪ ಅಂತ ಲೇಟ್ ಆಗ್ತದೆ, ಹೋಗೋ ತುಂಬ ದೂರ ಐಕಲಪ್ಪ ಅಪ್ಪ ನಾಳೆ ಮದ್ಯ ನನ್ನ ನಾನು ಇಳಿದು ಬರುವ ತನಕ ಹೋಗ್ಲಿಲ್ಲ ಅವರು. ಅಷ್ಟು ಪ್ರೀತಿಯಿಂದ ನಂಗೆ ನೋಡ್ಕೊಂಡಿದ್ದಾರೆ. ನಂಗೆ ಅವರು ಕಲಾವಿದರು ರಂಗದಲ್ಲೂ ಹೌದು, ಅದಕ್ಕಿಂತ ದೊಡ್ಡ ನಾನು ನೋಡ್ಲಿಲ್ಲ ಇನ್ನು. ಎಲ್ಲ ಹೇಳ್ತಮ್ಮ ಇವರು ದೊಡ್ಡವರು ಕಲಾವಿದರು ನಂಗೆ ಗೊತ್ತಿಲ್ಲ. ನಾನು ನೋಡಿದ ದೊಡ್ಡ ಕಲಾವಿದರು ಅಂತ ಹೇಳಿದ್ರೆ, ರಂಗದಲ್ಲಿ ದೊಡ್ಡ ಕಲಾವಿದರು ಅಂತ ಹೇಳಿದ್ರೆ ಚಿಟ್ಟಾಣಿ ಅವರು. ಅವ್ರದ್ದು ಇದು ಭಸ್ಮಾಸುರ, ವೀರ್ಯಾರ್ಜುನ, ಆ ನವಿಲು, ಇದರದ್ದು ನರ್ತನ, ಇದರದ್ದು ಇಂಥ ವೇಷ ಅಂತ ಹಿಂಗೆ ಕಣ್ಣಿಗೆ ಕಟ್ಟದಾಗಿದೆ. ಸುಧನನ್ನು ಕಂಡಿದ್ದೇನೆ ನಾನು, ಉಗ್ರಸೇನನ್ನು ನೋಡಿದ್ದೇನೆ, ಕಳನ ಕಂಸನ್ನು ಕಂಡಿದ್ದೇನೆ. ನಾವಂದ್ರೆ ನಂತರ ಸೈಕಲ್ ಆವಾಗ ಸಣ್ಣದಿರುವಾಗ ಸ್ಕೂಲಿಗೆ ಹೋಗ್ಲಿಕ್ಕೆ ನಾನು ಸೈಕಲ್, ನಾನು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ರಾತ್ರಿ ಆಟ, ಬೆಳಿಗ್ಗೆ ಸ್ಕೂಲ್ ಪ್ರತಿದಿನ ಹೋಗ್ತಾ ಇದ್ದೆ. ನನ್ನ ಆಸುಪಾಸು 10ರಿಂದ 12 ಮೈಲುಗಳ ತನಕ ಎಲ್ಲಿ ಕಾರ್ಯಕ್ರಮದ ಹೋಗ್ತಾ ಇದ್ದೆ ನಾನು, ಒಂದು ಬಿಟ್ಟದಿಲ್ಲ. ನನಗೆ ಗೊತ್ತಿರುವಂತಹದ್ದು ಎಲ್ಲೂ ಪ್ರೋಗ್ರಾಮ್ ಇದ್ದು ಹೋಗ್ತಿದ್ದೆ. ಎಷ್ಟೋ ದಿನ ಸುಳ್ಳು ಯಾರೋ ಹೇಳಿ ನನ್ನ ಕಳಿಸಿ ವಾಪಸ್ ಬಂದಿದ್ದೆ ನಾನು. ಅಲ್ಲಿ ಕಾರ್ಯಕ್ರಮ ಇಲ್ಲದೆ ನಾನು ಹೀಗೆ ಹೋಗ್ತೇನೆ ಗೊತ್ತಾದ ಕೂಡ ಸುಳ್ಳು ಹೇಳ್ತಿದ್ದೆ ನನಗೆ. ಅಲ್ಲೊಂದು ಕಾರ್ಯಕ್ರಮ ಇವತ್ತು ನೋಡಿ ಹೋಗಿದ್ರೆ ಹೋಗು ಅಂತ ಹೇಳಿ ಕಳಿಸೋದುಂಟು ನಾನು ಕೆಲವರು ತಮಾಷೆಗೆ. ಅಷ್ಟು ಹೋಗ್ತಿದ್ದೆ ನಾನು. ಅವರು ಅಜಯನ ತುಂಬ
ಸಿರ್ಸಿ ಮೇಳದಲ್ಲಿ ಪ್ರತಿಗೂ ಪಂಚಲಿಂಗ ಅಂತ ನಾವು ಸಿರ್ಸಿ ಮೇಳ ಪಂಚಲಿಂಗೇಶ್ವರ ನಮ್ಮ ಊರ ಹತ್ರ ಆ ಮೇಳದಲ್ಲಿ ಇವತ್ತಿಗೂ ನಾನು ಕಾಯಂ. ಅವರು ಪುರ್ಲೆಮನೆ ರಾಮಚಂದ್ರ ಹೆಗ್ಡ್ರು ಪಂಚಲಿಂಗೇಶ್ವರ ಮೇಳದ ಯಜಮಾನರು. ಅಲ್ಲ ನಂಗೆ ಗೊತ್ತಿಲ್ಲ, ಬಟ್ ನಾನು ಬಹಳ ಚಿಕ್ಕ ನಮ್ಮೂರ್ ಪಕ್ಕ. ಬಟ್ ನನಗೆ ಅದೊಂದು ಇದು ಅಷ್ಟೇ, ಅವ್ರದ್ದೊಂದು ವೇಷ ನೋಡ್ಬೇಕು ಅನ್ನೋದು ಒಂದು ದೊಡ್ಡ ಇದು. ಅವ್ರು ಏನು ಮಾಡಿದ್ರು ಸರಿ ಅನ್ಸ್ತಿತ್ತು ನನಗೆ. ಅಂದ್ರೆ ಎಲ್ಲಿವರೆಗೆ ನಾನು ಚಿಕ್ಕ ನನ್ನ ಕತೆ ಗೊತ್ತಿಲ್ಲಲ್ಲ, ಅವ್ರು ಸೋತು ಹೋದ್ರು ಬೇಜಾರಾಗ್ತಿತ್ತು ನನಗೆ. ಅವ್ರು ಸೋಲುಕಾಗ ಇವತ್ತು ಅಂತ, ನಾಳೆ ಸೋಲೋದಿಲ್ಲ ಏನೋ ಇವತ್ತು ನನಗೆ ನಾಳೆಗೆ ಇದೇ ಪ್ರಸಂಗ ಆಗತ್ತೆ, ಅದೇ ಕತೆ ಇರುತ್ತೆ, ಅಷ್ಟು ಕಲ್ಪನೆ ಇಲ್ದಿದ್ದಾವಾಗೂ ನಾನು ಅವ್ರು ಒಪ್ಕೊಂಡವ. ಒಂದು ಏನು ಅಂತಂದ್ರೆ, ತಾವು ರಾಮಚಂದ್ರ ಹೆಗಡೆ ಅವರಿಗೆ ಒಂದು ಪದ್ಯನೂ ಹಾಡಿಲ್ವ? ಹೇಳಿದ್ದೇನೆ, ತುಂಬಾ ಪ್ರಸಂಗ. ಒಂದ್ ಯಾವ್ದ್ರದ್ದು? ಆ ಭಸ್ಮಾಸುರ ಮೋಹಿನಿದ, ಇನ್ನೊಂದು ಯಾರು ಉಗ್ರಸೇನ ಅಂತ? ಉಗ್ರಸೇನಲ್ಲ, ನಾನು ಅವ್ರದ್ದು ಭಸ್ಮಾಸುರ ಮೋಹಿನಿ ಒಂದ್ಸಲ ಹೇಳಿದ್ದೆ. ಅಲ್ಲಲ್ಲ, ನೀವು ಭಸ್ಮಾಸುರ ಮೋಹಿನಿ ಒಂದ್ಸಲ ಹೇಳಿದ್ದೇನೆ. ಅದ್ರದ್ದು ಒಂದು ಯಾರೋ ಪೇಳೆ ನಾರಿ ವೈಯಾರಿ, ಯಾರು ಪೇಳೆ ನಾರಿ ವೈಯಾರಿ, ನಾರಿ ವೈಯಾರಿ, ಮನ ಸೂರ್ಯಾಗಿದೆ ನಿನ್ನ ನೋಡಿ ಬಾರಿ, ಮನಸೂರೆಯಾಗಿದೆ ನಿನ್ನ ನೋಡಿ ಬಾರಿ. ನಾನು ಏನಕ್ಕೆ ಇದನ್ನು ನಾನು ಕೇಳಿದೆ ಅಂತಂದರೆ, ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಭಸ್ಮಾಸುರ ಮಾಡೋರು, ಮಂಟಪ ಉಪಾಧ್ಯಾಯ ಅವರು ಮೋಹಿನಿ ಮಾಡೋರು. ನಮ್ಮ ಸಿರ್ಸಿ ಜಾತ್ರೆಯಲ್ಲಿ ಇದಿತ್ತು, ಯಕ್ಷಗಾನ ಪ್ರಸಂಗ ಇದ್ದಾಗ ನೀವು ನಂಬುತ್ತಿರೋ ಬಿಡ್ತಿರೋ, ಮೈಲುದ್ದ ಕ್ಯೂ. ಹೆಂಗೆ ಅಂದ್ರೆ ಅದು ಸಿನಿಮಾನ ಇದು ನಾನು ಆಶ್ಚರ್ಯ ತಿಲ್ಲಿ ಟೆಂಟಲ್ ಅಂತ ಸಿನಿಮಾ ಆಗ್ತಾವ್ರೆ ಎಂತದ್ದು ಕಡೆಗೆ ಅದು ಇದಿದೆಯಲ್ಲ ಭಸ್ಮಾಸುರ ಮೋಹಿನಿ ಅಂದ್ರೆ ಈ ನಮ್ಮ ಈ ಸಿನಿಮಾಗಳಿರುತ್ತಲ್ಲ, ಈ ರಾಜ್ಕುಮಾರ್ ಭಾರತಿ ಹಿಂಗ ಆ ತರದ್ದು ಒಂದು ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಅವರು ಮತ್ತೆ ಮಂಟಪ ಉಪಾಧ್ಯಾಯ ಅವರ ಆ ಜೋಡಿ ಅಷ್ಟೊಂದು ಹೆಸರು ಮಾಡಿದ್ರು. ಕಾಳಿಂಗ ನಾಡ್ರ ಯುಗ, ಚಿಟ್ಟಾಣಿ ಯುಗ, ಈ ತರ ಒಂದು ಮರೆಯಲಿಕ್ಕೆ ಸಾಧ್ಯ ಇಲ್ಲದಂಥದ್ದು ಇವರದ್ದಂತೂ ನನಗೆ ಇವತ್ತಿಗೂ ಹಾಗೆ ಇದೆ. ಕಾಳಿಂಗ ನಾವುಡವರದ್ದು ಇದು ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಬಗಿದೆ. ಇದು ಮೋಹಿನಿಗೆ ಅದು ಒಂದು ನನಗೋಸ್ಕರ ನಾನು ಕೇಳೇ ಇಲ್ಲ, ನಾನು ಹೇಳ್ತೇನೆ, ಬಟ್ ನಾವು ಡ್ರೆಸ್ ಹೇಳೋದಕ್ಕೆ ಕೇಳಬಾರ್ದು. ಅಲ್ಲ ಇಲ್ಲ, ಅದೇನು ಪರವಾಗಿಲ್ಲ, ಅದು ತುಂಬಾ ನನಗೆ ಇಷ್ಟವಾದದ್ದು. ಇದು ನಂಗೆ ಒಂದು ಚಾಣ ಬಂದಿರುತ್ತೆ ಅಷ್ಟೇ, ಹೇಳ ಅಷ್ಟೇ ಸರ್, ಎಷ್ಟು ಜಾಸ್ತಿ ಏನು ಬೇಡ. ಎಲ್ಲೆಲ್ಲೂ ಸೊಬಗಿದೆ, ಎಲ್ಲೆಲ್ಲೂ ಸೊಗಸಿದೆ, ಸೊಬಗಿದೆ ಸೊಗಸಿದೆ ಸೊಬಗಿದೆ, ಮಾಮರವು ಹೋತಿದೆ ಸೊಬಗೆ ನಿಂತಿದೆ. ತುಂಬಾ ಖುಷಿ ಆಯ್ತು ಹೆಬ್ಬಾರ್ ಅವರೇ. ಒಂದು ಕೊನೆಯದಾಗಿ ಒಂದು 2 ಪ್ರಶ್ನೆ ಕೇಳ್ತೀನಿ. ಆವತ್ತಿನ ಯಕ್ಷಗಾನ ಮತ್ತೆ ಇವತ್ತಿನ ಯಕ್ಷಗಾನ ನೀವು ಒಂದೇ ಒಂದು ಶಬ್ದದಲ್ಲಿ ಹೇಳೋದಾದರೆ? ಆವತ್ತು ಪೂರ್ಣ ಪ್ರಮಾಣ, ನಾನು ಚಿಕ್ಕವನಿರೋ ಪದ್ಯ ಶುರು ಮಾಡಿದವ ಪೂರ್ಣ ಪ್ರಮಾಣ ಭಾಗವತನ ಕೈಲಿತ್ತು, ಈಗ ಕಲಾವಿದರ ಕೈಯಲ್ಲಿದೆ. 2ನೇ ಪ್ರಶ್ನೆ, ಲವ್ ಮ್ಯಾರೇಜ್ ಬೆಸ್ಟ್ ಅಥವಾ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಥವಾ ಬರೀ ಅರೇಂಜ್ ಮ್ಯಾರೇಜ್ ಬೆಸ್ಟ್? ನಾನು ಲವ್ ಮ್ಯಾರೇಜ್ ಬೆಸ್ಟ್ ಅನ್ಬೇಕಾದ್ರೆ ನಾನು ಅರ್ಧದೇ ಅಲ್ಲ. ಹೌದಾ? ಅಲ್ಲ, ನಂದು ಲವ್ ಮ್ಯಾರೇಜ್ ಕೇಳಿದೆ. ಅಲ್ಲ, ಲವ್ ಮ್ಯಾರೇಜ್ ನಾನು ಅರೇಂಜ್ ಮ್ಯಾರೇಜ್ ಅದು ಒಪ್ಪಿ ಆದದ್ದು. ಅದ್ರ ಪ್ರಾರಂಭ ನನ್ನ ಲವ್ ಮ್ಯಾರೇಜ್ ಆದ್ರಿಂದ ನಾನು ಅದನ್ನೇ ಒಪ್ಕೊಳ್ಬೇಕು, ಇಲ್ಲ ಅಂದ್ರೆ ನಾನೇ ತಪ್ಪು ಮಾಡಿದಂತಾಗೋದಿಲ್ಲ.
ಈ ನನ್ನ ಲಾಗು ಏನಿದೆ ಅಂತಂದ್ರೆ ನನ್ನ ಹೆಂಡತಿದು ಲಾಗು ಅಂದ್ರೆ ಗಂಡ ಹೆಂಡತಿಯ ಸಬ್ಜೆಕ್ಟೇ ಹೋಗುತ್ತೆ. ಈ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಅದನ್ನ ನಾವುಗಳೇ ಅದನ್ನ ಪರಿಹಾರ ಮಾಡ್ಕೋಬೇಕು, ಬೇರೆಯವರು ನಮ್ಮ ಜೀವನದಲ್ಲಿ ಬರಬಾರದು ಅನ್ನೋ ಒಂದು ಇದರದ್ದೇ ಹೆಚ್ಚಿನ ಒಂದು ಕಾನ್ಸೆಪ್ಟ್ ಹೋಗೋದು. ನೀವು ನಿಮ್ಮ ಹೆಂಡತಿಯ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ? ನಾವು ಇಬ್ರು ಮೊದಲು ನಿಮ್ಮ ಹೆಂಡತಿ ಹೆಸರು ಹೇಳಿ. ಸಿಂಧುಶ್ರೀ ಹೆಬ್ಬಾರ್ ಅಂತ. ಅವಳು ಮದುವೆಯಾಗಿ ಮೊದಲು ಹೆಬ್ಬಾರೆ. ನಾನು ಮತ್ತು ಸಿಂಧು ಅಂದ್ರೆ ಬಿಡಿಸಿ ಇಟ್ಟ ಚಿತ್ರ ಪೇಪರ್ ಹಾಗೆ ನಾವು ಖಾಲಿ ಬಿಳಿ ಹಾಳೆ ಹಾಗೆ ನಮ್ದು ಏನು ಅಂದ್ರೆ ನಾವು ಹೇಗೆ ಫ್ರೆಂಡ್ಸ್ ಆಗಿರ್ತಾರೆ. ಈಗ ಹೆಂಡತಿಯಲ್ಲಿ ಹೇಳಲಿಕ್ಕೆ ಆಗದಿದ್ದು, ತಂದೆ ತಾಯಿಗಳಲ್ಲಿ ಹೇಳಲಿಕ್ಕೆ ಆಗದಿದ್ದು, ಗಂಡನಲ್ಲಿ ಹೇಳಲಿಕ್ಕೆ ಆಗದಿದ್ದನ್ನು ಫ್ರೆಂಡ್ಸ್ ಅಲ್ಲಿ ಹೇಳ್ಕೊಡ್ತಾರೆ. ಆ ಥರ ನಾವಿದ್ದೇವೆ. ಈಗ ಏನು ಒಂದು ಕೆಟ್ಟದಾದ ಮಾಡದಿದ್ರು ನನಗೆ ಗೊತ್ತಿದ್ದು ನನ್ನಿಂದ ಏನೋ ತಪ್ಪಾಗದಿದ್ರು ಹೋಗಿ ಹೇಳ್ಬಿಡ್ತೇನೆ, ನಾನು ಇಂಥ ತಪ್ಪಾಯ್ತು ನಂದು, ಇವತ್ತು ತಪ್ಪು ಮಾಡಿಬಿಟ್ಟೆ ನಾನು ಇಂಥದ್ದೊಂದು, ಅಥವಾ ಬೈದ್ಬಿಟ್ಟೆ ನಾನು ಅವರಿಗೆ, ಅಥವಾ ನಾನು ಇವತ್ತೇನೋ ಒಂದು ತಪ್ಪು ಇದಾಯಿತು, ಸರಿಯಾದದಿದ್ರು ಹೇಳ್ತೇನೆ. ಅಷ್ಟು ಶುಭ್ರವಾಗಿದ್ದೇವೆ ನಾವು. ಹಾಗಾಗಿ ನಮ್ಮದು ಗಲಾಟೆ ಆಗುದಿಲ್ಲ ಅಂತೇನಿಲ್ಲ, ಗಲಾಟೆ ಆಗುತ್ತೆ. ಈಗ ಫ್ಯಾನ್ ಆಫ್ ಅದು ಸಣ್ಣ ಪುಟ್ಟ ಫ್ಯಾನ್ ಆಫ್ ಮಾಡ್ಬೇಕನ್ನೋದು, ಫ್ಯಾನ್ ಆಫ್ ಇದೆಲ್ಲ ವಿಷಯ. ದೊಡ್ಡ ವಿಷಯಕ್ಕೆ ನಮ್ಮಲ್ಲಿ ಗಲಾಟೆನೇ ಆಗಲಿಲ್ಲ ಇಲ್ಲಿವರೆಗೆ. ಅದ್ರ ಬಗ್ಗೆ ಅನುಭವವೇ ಇಲ್ಲ ನಮಗೆ. ನಾವು ಏನು ಗಲಾಟೆ ಮಾಡ್ಕೊಳ್ಳೋದಕ್ಕೆ ನೆನಪೇ ಇಲ್ಲ ನಂಗೆ. ಇಷ್ಟು ಈಗ ನಾನು 17ರಲ್ಲಿ ಮದುವೆ ಆದ, ನಾವು ಇನ್ನೂ ಗಲಾಟೆ ಮಾಡ್ಕೊಳ್ಳಿಲ್ಲ. ಒಂದು ಪಕ್ಷ ನಾನೇನಾದ್ರು ಅವಳು ತಪ್ಪು ಮಾಡಿದ್ರು ಬೈದ್ರು ಕೂಡ ಸಾರಿ ಇನ್ನೊಮ್ಮೆ ಸರಿ ಮಾಡ್ಕೊಳ್ತೇನೆ, ಮುಗ್ದೋಗ್ತಿತ್ತು. ಅವಳು ನನಗೇನಾದ್ರು ಹೇಳದಿದ್ರು ಛೇ ಹೌದಲ್ಲ ಇನ್ನು ಆಗೋದಿಲ್ಲ ನೋಡು ಹೀಗೆ ಹೇಳಿ ಹೋಗ್ತೇನೆ. ನಮಗೇನು ಅಂಥದ್ದು ಸಮಸ್ಯೆಗಳು ಬರಲಿಲ್ಲ ನಮ್ಮ ಜೀವನದಲ್ಲಿ. ಓಕೆ, ಹೀಗೆ 100 ಕಾಲ ತುಂಬ ಚೆನ್ನಾಗಿರಿ. ಅದರ ಜೊತೆಗೆ ಯಕ್ಷರಂಗದ ಬಗ್ಗೆ ತಮ್ಮ ಅಂದರೆ ಕಲ್ಪನೆ ಮುಂದಿನ ಪೀಳಿಗೆಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರಿ? ಪ್ರತಿಯೊಬ್ಬನು ಈ ಬದುಕೆನ್ನುವುದೇ ಒಂದು ರಂಗ. ಪ್ರತಿಯೊಬ್ಬನು ಯಾವುದಾದ್ರೂ ಒಂದು ಕಲೆ ಕಲಿಬೇಕು. ಮನುಷ್ಯನಿಗೆ ಒಂದು ನೆಮ್ಮದಿಗಾಗಿಯೋ ಅಥವಾ ಆಯಾಸವನ್ನು ಕಳೆದುಕೊಳ್ಳಿಕ್ಕಾಗಲಿ ಯಾವುದಕ್ಕಾದ್ರೂ ಒಂದು ನೆಮ್ಮದಿ ಬೇಕು ಅಂತಾದ್ರೆ ಒಂದು ಕಲೆ ಬೇಕೇ ಅವನಿಗೆ. ವಿದ್ಯಾಭ್ಯಾಸದ ಜೊತೆಗೆ ಒಂದು ಕಲೆ ಬೇಕೆ. ಮುಂದೆ ಹಾಗೆ ನೀವು ಕೆಲಸ ಮಾಡ್ತಾ ಇದ್ರು ಕೂಡ ನೀವು ತಿಂಗಳಲ್ಲಿ ಒಂದು ವೇಷ ಮಾಡಿದ್ರೆ ಅಥವಾ 3 ತಿಂಗಳು ವೇಷ ಮಾಡಿದ್ರೆ ನೀವು ಫುಲ್ಲು ನಿಮ್ಗೆ ಅದು ಎಷ್ಟೇ ಇದ್ದಿದ್ದು ಹೋಗ್ಬಿಡತ್ತೆ. ವೇಷ ಮಾಡುವ ಮೊದಲು 15 ದಿನ, ವೇಷ ಮಾಡಿ 15 ದಿನ ಆ ನೆನಪುಗಳಲ್ಲಿ ಹಾಗೆ ನಮ್ಗೆ ಬೇರೆ ಯಾವ ಸಮಸ್ಯೆಗಳಿರೋದಿಲ್ಲ. ಹಾಗೆ ಒಬ್ಬ ಯಾವುದಾದ್ರೂ ಕಲೆ ಕಲಿಬೇಕು, ಯಾವುದಾದ್ರೂ ಕಲಿಯಬೇಕು ಅಂತ ಇಚ್ಛೆ ಉಂಟು ಅಂತಾರೆ ಯಕ್ಷಗಾನವನ್ನೇ ಕಲೆ. ಇದು ಪರಿಪೂರ್ಣವಾದ ಕಲೆ ನಮ್ಮ ಸಂಸ್ಕೃತಿ ಇದರಲ್ಲಿದೆ. ನಮ್ಮ ಅಂದರೆ ನಾವು ಏನು ಮಾಡಬೇಕು, ಏನು ಮಾಡಬಾರದು, ಏನು ಮಾಡಿದರೆ ತಪ್ಪು, ಏನು ಮಾಡಿದರೆ ಸರಿ, ಎಲ್ಲವೂ ಯಕ್ಷಗಾನದಲ್ಲಿದೆ. ಯಕ್ಷಗಾನದಲ್ಲಿ ಇಲ್ಲದಿದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ರಾಮಾಯಣ ಮಹಾಭಾರತ ಎಲ್ಲವೂ ಕಲೀಲಿಕ್ಕಾಗ್ತದೆ. ನೀವು ಕಲಿಯೋದು ಬೇಡ, ಅಟ್ಲೀಸ್ಟ್ ನೋಡಿ ಸಾಕು. ಎಲ್ಲ ಇನ್ನೊಂದು ಇದು ಹೇಳ್ತೀನಿ, ನಮ್ಮ ಮಹಾಭಾರತ ಹೇಗಿದೆ ಅಂತಂದ್ರೆ ಇದು ಜೀವನದ ಒಂದು ತಳಹದಿ ಪಾಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ನೀವು ಯಾವುದೇ ದೇಶದಲ್ಲಿ ಅಲ್ಲಿ ರಾಜಕೀಯದ್ದಿರ್ಬೋದು, ಕೌಟುಂಬಿಕ ಸಮಸ್ಯೆ ಇರ್ಬೋದು, ಪ್ರತಿ ಒಂದು ಕೂಡ ಆ ಮಹಾಭಾರತದಲ್ಲಿದೆ. ಮಹಾಭಾರತ ಅನ್ನೋದು ಆ ಒಂದು ಮಹಾಕಾವ್ಯನ ಹೆಸರು ಬಿಡಬಹುದು ಬೇಕಾದ್ರೆ, ಬಟ್ ತಳಹದಿ ಮಹಾಭಾರತ. ಅದಕ್ಕೋಸ್ಕರ ನನಗೆ ಎಷ್ಟೋ ಒಂದು ಸರಿ ಹೆಮ್ಮೆ ಆಗುತ್ತೆ ನಮ್ಮ ಕಲೆ ಇದು. ಹೀಗೆ ಸುಬ್ರಾಯ ಹೆಬ್ಬಾರ್ ಅವರೇ, ತುಂಬ ಖುಷಿ ಆಯಿತು. ಸಾಕಷ್ಟು ಸಮಯನ ನಾನು ತಗೊಂಡ್ಬಿಟ್ಟಿದ್ದೀನಿ. ಹೀಗೆ ತುಂಬ ಒಳ್ಳೇದಾಗಲಿ ತಮಗೆ ಮತ್ತು ತಮ್ಮ ಮಿಸಸ್ಗೆ, ಹಾಗೆ ನಿಮ್ಮಿಂದ ಕಲಿತಂಥ ವಿದ್ಯಾರ್ಥಿ ಬಳಗ ಮುಂದೆ ನಮ್ಮ ಯಕ್ಷರಂಗದಲ್ಲಿ ಬೆಳಗಲಿ ಅಂತ ಹೇಳ್ತಾ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ. ನಮಸ್ತೆ. ನಮಸ್ತೆ.